ಯಾವುದೇ ಕ್ಷಣಕ್ಕೂ ಪಂದ್ಯ ಫಲಿತಾಂಶ ಏರುಪೇರಾಗಬಹುದಿದೆ. ಫೈನಲ್ ಕದನವಾಗಿಲ್ಲ. ಕಾರ್ಯಕ್ರಮವನ್ನ ನೀಡಿ ನಮ್ಮನ್ನೆಲ್ಲ ರಂಜಿಸಲಿಕ್ಕಿರುವಂತ ರಾತ್ರಿಯಲ್ಲಿ ಬಾವಲಿಯ ಕಣ್ಣಂತ ಪ್ರೋತ್ಸಾಹ ಲೋಹಿತಾಯಲ್ಲಿ ಏಕಾಂಗಿ ಸೂಪರ್ ಟೇಕಲ್ ಮಾಡಲಾಗಿದೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಕಲಾವಿದ, ಸಿನಿಮಾ ನಟ, ಆಡ್ಲಿಕ್ಕಿರುವಂತಹ ಎರಡೂ ತಂಡಗಳನ್ನ ಅಭಿನಂದಿಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಕೇಶವ ಗಾಂಧಿ ಪಾಟೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಚೇತಾ, ಹಿರಿಯರಾದಂತಹ ಶ್ರೀಯುತ ಸೇಸಪ್ರೈ ಸರ್, ಶಿವಪ್ರಸಾದ್ ಇಜಾವ್, ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ವಿನಂತಿ, ಇಲ್ಲಿ ಗಣ್ಯ ಅತಿಥಿಗಳು ಕೂತ್ಕೊಂಡಲ್ಲಿ ಅವರ ಮುಂದೆ ಅಡ್ಡ ಯಾರು ನಿಲ್ಲಬಾರದು ಮತ್ತು ಮ್ಯಾಚ್ ಮುಗಿದ ತಕ್ಷಣ ವೇದಿಕೆಯಿಂದ ನೀವು ತೆರಳಬೇಕು. ವೇದಿಕೆಯ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು ತಯಾರಿರಬೇಕು. ಮ್ಯಾಚ್ ಮುಗಿದ 5 ನಿಮಿಷದಲ್ಲಿ ಸಮಾರೋಪ ಸಮಾರಂಭಕ್ಕೆ ವೇದಿಕೆ ಸಜ್ಜುಗೊಳ್ಳಬೇಕು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಅಲ್ಲೇ ವೇದಿಕೆ ಮುಂಭಾಗದಲ್ಲಿ ಹುಡುಗರು ಹಿಂದೆ ವೇದಿಕೆಯಲ್ಲಿರುವಂತ ಹುಡುಗರು ಹಿಂದೆ ನಿಲ್ಲಿ, ಹೋಗಿ ಅಲ್ಲಿ ಗೆಸ್ಟ್ಗಳಿದ್ದಾರೆ ನೋಡಿ. ಹುಡುಗ ಹಿಂದೆ ಹೋಗಿ ನೋಡಿ. ಇಲ್ಲಿ ನಿಂತವರು ಕೂಡ ಅಣ್ಣ, ಇಲ್ಲಿ ಎದುರು ಪೋಡಿಯಂ ಎದುರು ನಿಂತವರು ಹಿಂದೆ ಬನ್ನಿ, ಬನ್ನಿ. Abhishek, the Thomas rider of South Kerala, Dharmas from South Kerala, Abhishek. ಅಭಿಷೇಕ್ ಮತ್ತೊಮ್ಮೆ ನಿರಂತರವಾದ ದಾಳಿಗಳ ಮುಖೇನವಾಗಿ ಈ ಪಂದ್ಯಾಟದ ಅಂತಿಮ ಕದನಕ್ಕೆ ತಮ್ಮ ತಂಡವನ್ನ
ಚಿಕ್ಕಮಗಳೂರಿಗೆ ಅಭಿಬಂಧನ. ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರು ಚೇರ್ ಅಲ್ಲಿ ನಿಂತಿದ್ದೀರಿ, ಕೂತ್ಕೊಳ್ಬೇಕು. ಚೇರ್ ಕೂತ್ಕೊಳ್ಳಿಕ್ಕೆ ಇರುವಂತದ್ದು, ನಿಲ್ಲಿಕ್ಕೆ ಇರುವಂತದ್ದಲ್ಲ, ದಯವಿಟ್ಟು ನಿಲ್ಲಬೇಕು. ಪ್ರೇಕ್ಷಕರ ಒತ್ತಡ ನಿರ್ವಹಣೆಗಳನ್ನ ಪೂರ್ಣವಾಗಿ ಇಲ್ಲಿ ವೇದಿಕೆಯಲ್ಲಿ ಅತಿಥಿಗಳು ಇದ್ದಾರೆ, ಗೌರವಾನ್ವಿತ ಅತಿಥಿಗಳು, ಅವರಿಗೆ ತೊಂದರೆ ಆಗಬಾರದು. ಮನವಿಗೆ ಸ್ಪಂದಿಸಿದ ಇದೀಗ ಅಭಿಯ ಬಂಧನದ ಬಳಿಕ ದಾಳಿಯ ಜವಾಬ್ದಾರಿಯನ್ನು ಏಕಾಂಗಿ ಪ್ರಯತ್ನ ಸಿಂಗಲ್ ಪಾಯಿಂಟ್ ಚಿಕ್ಕಮಗಳೂರಿಗೆ ಮತ್ತೆ ಸೂಪರ್ ಟೈಗರ್ ಆನ್ ಆಗುವ ವೇಳೆಯಲ್ಲಿ ಅಭಿ ದಾಳಿಯನ್ನ ಕ್ಷಮಿಸಿದರು. ಆತ್ಮವಿಶ್ವಾಸದಲ್ಲಿ ದಾಳಿಗಾರ ನಿರ್ಣಯ ಬರಬೇಕಾಗಿದೆ. ಎರಡು ತಂಡಗಳ ಮಧ್ಯೆ ಫೈನಲ್ ರೋಚಕತೆ. ಕೈಕಾಲುಗಳಲ್ಲಿ ಅಂಕಗಳ ಸಂಪಾದನೆಯನ್ನು ಮಾಡಬಲ್ಲ ಚಿಕ್ಕಮಗಳೂರಿನ ರೋಹಿತ್ ಇದೀಗ ಮತ್ತೆ ದಾಳಿ ಮುಂದುವರಿತಾರೆ. ಅಭಿ ಆಗಮನ. ರಾಮಗುಂಜದ ಸಹಸ್ರ ಸಂಖ್ಯೆಯ ಪ್ರೇಕ್ಷಕರಿಂದ जब ठकरा खटे अभिषेक मैदान से बाहर. ಹೃದಯ ಡಬಡಬ ಎನ್ನುವಂತ ಫೈನಲ್ ಕದನ ಮೈಸೂರು ವಿಭಾಗದ ಹದಿನೇಳರ ವಯೋಮಿತಿಯ ಫೈನಲ್ ಕದನಗಳಿದ್ದಾಗ ಎಂತಹ ಕಿಕ್ಗಳು, ಒಂದಷ್ಟು ವಿಳಂಬದ ಬಳಿಕ ಯಾವುದೇ ಒತ್ತಡಗಳಿಲ್ಲದೆ ತಂಡಗಳ ಆಡುವಂತಹ ಸುಂದರ ಅವಕಾಶದಲ್ಲಿ ಈ ವರ್ಷ ಮೈಸೂರು ರಾಜ್ಯ ಮಟ್ಟಕ್ಕೆ ಮೈಸೂರಿನ ಯಾವ ತಂಡ 9-9 ಸಮಬಲದಲ್ಲಿ ಬಂದಿದೆ. ರಮೇಶ್ जिस प्रकार कांटे की टक्कर है मंगलुरु तथा चिक्कमगलुरु के बीच में, नाव की बराबरी पर 9 ಸಮಬಲದಲ್ಲಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ತಂಡದ ವರಶುಭമായ ಅವಸಾನ ಕಲಾಶ ಹೋರಾಟத்தில் ಆಡ 17 ವಯಸ್ಸಿನ ತಪ್ಪುಗಳ ಆൺകുട്ടികളുടെ ಮೈಸೂರು ಮೇಘನ ಕಬಡ್ಡಿ. ಎದುರಾಳಿಯ ಪಾಳೆಯದಿಂದ ಅಂಕಗಳು ಬರ್ತಾ ಇದೆ. ಕದನ ಲಾಲು 9 ರೈಟ್. ಈಗ ಅಂಕಗಳ ಬದಲಾವಣೆ 10-9ರಲ್ಲಿ ಈ ನಡುವೆ ಮತ್ತೆ ಚಿಕ್ಕಮಗಳೂರಿನಿಂದ ಹಿಡಿತಕ್ಕೆ ಇನ್ನೊಂದು ಅಂಕ ಸಂಪಾದನೆ 11-9. ಎರಡು ಪ್ರಮುಖ ರೈಡರ್ಗಳು ಹೊರಭಾಗದಲ್ಲಿರುವ ವೇಳೆಯಲ್ಲಿ
11-9 ಚಿಕ್ಕಮಗಳೂರು ಮುನ್ನಡೆಯಲ್ಲಿ ಸೂಪರ್ ಟೈಗರ್ ಆನ್ ಆಗಿದೆ. ಬಹಳಷ್ಟು ಕಾಮಾಗಿರತಕ್ಕಂತಹ ಸ್ಪೆಕ್ಟೇಟರ್ಸ್ ವೀಕ್ಷಕರು ಕಲಾಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ಪಸರಿಸಿದಂತಹ ಓರ್ವ ವ್ಯಕ್ತಿ ಇದ್ರೆ ಅದು ನಮ್ಮ ರಾಮಕುಂಜನ ರವಿ ರಾಮಕುಂಜ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿಗಳಲ್ಲಿ ಓರ್ವರಾದ ವಿನಯ ಸುವರ್ಣ ಸರ್ ಇವರು ಬಂದಿದ್ದಾರೆ. ಆಯೋಜಕರ ಪರವಾಗಿ ಮನದಾಳದ ಸ್ವಾಗತವನ್ನ ಕೊಡ್ತೇನೆ. की बराबरी पर मंगलूर चिकमंगलूर के बीच में बहुत ही ज्यादा टक्कर चलने वाले हैं. इस खेल का आखिरी नतीजा बहुत ही करीबी मामला हो सकता है और पहला आधा पर क्या लाजवाब खेल है दोनों टीमों से लड़कों के बीच में. ये है कांटे की टक्कर. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿಕ್ಕಿರುವಂತಹ ಹಾಸ್ಯ ಕಾರ್ಯಕ್ರಮವನ್ನ ನೀಡಿ ನಮ್ಮನ್ನೆಲ್ಲ ರಂಜಿಸಲಿಕ್ಕಿರುವಂತಹ ರಾಮಕುಂಜದಲ್ಲಿ ಚಿಕ್ಕಮಗಳೂರು ಮಂಗಳೂರು ಜಿಲ್ಲೆಗಳ ಕುರುಕ್ಷೇತ್ರ. ಅಭಿಯವರು ಮತದಾಳಿಯಲ್ಲಿ ಯಾವ ತಂಡ ಗೆಲ್ಲುತ್ತೆ ಯಾವ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸುತ್ತೆ ಇದು ಅನ್ಪ್ರೆಡಿಕ್ಟಬಲ್. ಕಾದು ಕುಳಿತ ಚಿರತೆ ಬೇಟೆಯಾಡಿದೆ ಚಿಕ್ಕಮಗಳೂರು. ಮಕ್ಕಳೇ ಆಡಿ ಆಡಿ ಪ್ರತಿಸ್ಪರ್ಧಿಯೇ ವಿನಃ ನಿಮ್ಮ ಶತ್ರುವಲ್ಲ. ತುಳು ರಂಗಭೂಮಿಯ ಖ್ಯಾತ ಕಲಾವಿದರಾದಂತಹ ಸುಂದರ್ ರೈ ಮಂದಾರ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನ ಬೇಟೆ ಆರಂಭ. ರಾಮಕುಂಜದಲ್ಲಿ ದಕ್ಷಿಣ ಕನ್ನಡದ ಬೇಟೆ ಆರಂಭ. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ನಡೆದ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ 50-30. ಈ ಪಂದ್ಯದ ಬಿಸಿ ಹೇಗಿದೆ ಅಂದ್ರೆ ರಾಷ್ಟ್ರೀಯ ತೀರ್ಪುಗಾರರೇ ಅಂಕಣಕ್ಕಿಳಿದಿದ್ದಾರೆ. ಕೃಷ್ಣಾನಂದರಾವ್, ಪ್ರಭಾಕರ್ ನಾರಾವಿ, ನವೀನ್ ಮೂಡಬೇರೆ ಕಣ್ಣುಗಳು ಸೂಕ್ಷ್ಮವಾಗಿ ಅಂಕಣದಲ್ಲಿ. ಖಂಡಿತವಾಗಿಯೂ ತೀರ್ಪುಗಾರರ ಕಣ್ಣುಗಳು ಹಗಲಲ್ಲಿ ಹತ್ತಿನ ಕಣ್ಣಂತೆ, ರಾತ್ರಿಯಲ್ಲಿ ಬಾವಲಿಯ ಕಣ್ಣಂತೆ. ಬಿಸಿ ಬತ್ತಿದ ಮುರುಮುರಿ ದಕ್ಷಿಣ ಕನ್ನಡ ಸುದ್ದಿವಾಹಿನಿಗಳಲ್ಲಿ ನೇರ ಪ್ರಸಾರ. ವೀಕ್ಷಕರ ಸಂಖ್ಯೆ ಅನೇಕ ಸಾವಿರ ವೀಕ್ಷಕರು ಆನ್ಲೈನ್ ಮೂಲಕ ಈ ಕಾರ್ಯಕ್ರಮ ವೀಕ್ಷಣೆಗಿದ್ದಾರೆ. ವೀಕ್ಷಕರೇ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜದಲ್ಲಿ ಜರುಗುವಂತಹ ಮೈಸೂರು ಝೋನಲ್ ಸ್ಪರ್ಧೆಯ ಅಂತಿಮ ಕದನವನ್ನು ನೀವು ನೋಡ್ತಾ ಇದ್ದೀರಿ. ಚಿಕ್ಕಮಗಳೂರಿನ ತರುಣ ದಾಳಿಯಲ್ಲಿ in 1830
18. Yes, make correction 18 and 13. 18-13 5 ಅಂಕಗಳ ಹಂತದಲ್ಲಿ 18-13 ಸ್ಪರ್ಧೆಯಿದೆ. ಬಿಸಿ ರಕ್ತದ ತರುಣರ ಪಂದ್ಯವಾಗಿದೆ ಇದು. ಯಾವುದೇ ಕ್ಷಣಕ್ಕೂ ಏರುಪೇರಾಗಬಹುದು. ಪ್ರಸ್ತುತ 5 ಅಂಕಗಳಲ್ಲಿ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ ಪ್ರಥಮ ಅವಧಿ. ಅಭಿಷೇಕ ಪೂರ್ಣ ಪ್ರಮಾಣದಲ್ಲಿ 7 ಮಂದಿ ಆಟಗಾರರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟೆಯಲ್ಲಿ ಇನ್ನಿತ ದಿನಕಾಲಿ ಗಟ್ಟ ನಡೆದಿನ ಕ್ಷಣ ಕಬಡ್ಡಿ ಕೂಟದ ಕಡೆಯ ಗುಂಪನ್ನು ಮತ್ತೊಂದಿಲ್ಲ. ಈ ಗುಂಪ ಈ ಪೆಟ್ಟಿಗೆ ಶಾಖ ಮುಗಿತನದ ಲೇಸು ಕಂಡ ಇನ್ನಾರು ಪಟ್ಟ ಮಂಚಿನ ಲೇಸು ಹೇಳಬಹುದು. ಚಿಕ್ಕಮಗಳೂರು ಕಾಪೆಗೆ ಕಾಪಿನಾಡು ಹೋರಾಟದಲ್ಲಿ ಮರಳಿದ್ದಾರೆ. ರಾಮಕುಂಜದ ಪವಿತ್ರ ಮನೆಯಲ್ಲಿ ಆಯೋಜನೆಯಾಗಿರುವ ಮೈಸೂರು ವಿಭಾಗ ಮಟ್ಟದ 17ನೇ ವಯೋಮಾನದ ಬಾಲಕರ ಫೈನಲ್ ಕನ್ನಡ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಕಬಡ್ಡಿಯಲ್ಲಿ ತಗೊಳ್ಳಲೇಬೇಕು. Yes, back to the match. We are the first half. ಚಿಕ್ಕಮಗಳೂರಿನ ಇಬ್ಬರು ಆಟಗಾರ ತಾಳ್ಮೆ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಆಟಗಳಲ್ಲಿ ಮುಂದುವರಿದ್ದಾರೆ. ದರ್ಶನ್ ಅವರ ಶ್ರೇಷ್ಠ ದಾಳಿಯ ಮುಖೇನ ಮಧ್ಯಾಂತರ ವಿರಾಮ. ಫಸ್ಟ್ ಹಾಫ್ ಈಸ್ ಓವರ್ ಅಂಡ್ ಪಾಯಿಂಟ್ ಟೇಬಲ್ 14-18. ಎಸ್, ಮೊದಲ ಅವಧಿ ಮುಕ್ತಾಯ 18-14 ಡಿಕೆ. Yes, back in the match, second half, 18-15, and here is the three defenders. Super tackle is on. ಪ್ರಬಲ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡ ನಂತರ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಇಲ್ಲಿ ಡಿಫೆಂಡರ್ಗಳ ಮತ್ತೆ ಕದನ ಮುಂದುವರಿಯುತ್ತಾರೆ. ದಾಳಿ ಮುಂದುವರಿತಾರೆ ಅಂಕಣದಲ್ಲಿ. ದಕ್ಷಿಣ ಕನ್ನಡ ತಂಡಗಳ ಮಧ್ಯೆ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. राज्य मट्ट के प्रदेश में चैंपियन यार बोनस दिलेला आहे तर संध्याकाळी 5 वाजून 5 मिनिट झालेले आहेत. आपण पाहत आहोत मालिकेचे शेवटचे खेळ. हे शिल्लक आहे फक्त एक खेळ आणि शेवटचा खेळ आपण पाहत आहोत. बघूया कोणत्या संघाने जिंकला आहे. ರವಿ ರಾಮಗುಂಜ ಖ್ಯಾತ ಕಲಾವಿದರು ಇವರನ್ನು ಆಯೋಜಕರ ಪರವಾಗಿ ಗೌರವಿಸ್ತಾ ಇದ್ದಾವೆ. ಜೋರಾದ ಚಪ್ಪಾಳೆ ಬರಲಿ, ನಿಮ್ಮ ಅಭಿಮಾನದ ಚಪ್ಪಾಳೆ ಬರಲಿ. ಪಂದ್ಯದಲ್ಲಿ ಅನೇಕ
ಹಾಸ್ಯ ಕಲಾವಿದರುಗಳು ಆಗಮನ ಆಗ್ತಾ ಇದೆ. ಸಿಂಗಲ್ ಪರ್ಫಾರ್ಮೆನ್ಸ್ ಅಂಡ್ ಸಿಂಗಲ್ ಪಾಯಿಂಟ್ ಮರಳುತ್ತಾರೆ ಚಿಕ್ಕಮಗಳೂರು. ಅಂತರ 3 ಅಂಕಗಳಾಗಿವೆ. 23-20. ಕವಳಿಯ ಅಂಶದಲ್ಲಿ ಡಿಕೆ ಕಡೆಯಿಂದ ಅಭಿ ಶೇಖರ್. ಯಾವುದೇ ಕ್ಷಣಕ್ಕೂ ಪಂದ್ಯ ಫಲಿತಾಂಶ ಏರುಪೇರಾಗಬಹುದಿದೆ. ಫೈನಲ್ ಕದನವಾಗಿದೆ. ಬೋನಸ್ 24-20. ಶ್ರೇಷ್ಠ ಪ್ರದರ್ಶನದಲ್ಲಿ 24-21. ಪ್ರತಿ ಬಾರಿಯೂ ಕೂಡ ನಮ್ಮ ಸೋವರ ಲೇಖನಿ ಚಲಾವಣೆ ಆಗುತ್ತಾ ಇದೆ. 24-21 ಕದನ ಅಭಿಷೇಕ. ಚಿಕ್ಕಮಗಳೂರಿನ ಖಾತೆಯಿಂದ ನಿರಂತರ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಶ್ರೇಷ್ಠವಾದ ಕಬಡ್ಡಿ ಅನಾವರಣವಾಗ್ತಾನೆ. ಬೋನಸ್ ನೀಡಲಾಗಿದೆ. ಬೋನಸ್ ಅಂಕಗಳ ಸರಳವಾಗಿ ಅಭಿಷೇಕ. ಇಲ್ಲಿ ಪಾದಚಾಲನೆಯ ಅದ್ಭುತ ಪ್ರತಿಭೆಯಾದ ಚಿಕ್ಕಮಗಳೂರು ಅಥವಾ wow, what a final match. 25-22. DK leading in 3 points and once again Abhi. ಕೇವಲ 20 ಮಾತ್ರ ಕಣದಲ್ಲಿರುವ ಮಂಗಳೂರು ಮೀನ್ಸ್ ದಕ್ಷಿಣ ಕನ್ನಡ ಕಡೆಯಿಂದ ಅಭಿ 25-22 ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ. ಬೋನಸ್ 26-22. 26-22 ಕದನ. Abhishek, he is the top of number 1 rider, have the quality and have the ability to get more points. Why does he not have a level? And really, to that fight, Mangalore versus Chikmagaluru. And this time, ball is given. 27-26, right? 27-26. ಮುನ್ನಡೆಯಲ್ಲಿ ದಾಳಿ ಮುಗಿದಿದ್ದಾರೆ. ಗೋಪಿಯವರ ದಕ್ಷಿಣದಲ್ಲಿ ದಾಳಿ 28-26 ಅಂತರ 2. Bonus number 2. 34-27, right? 34.
34-30. ದಕ್ಷಿಣ ಕನ್ನಡ 4 ಅಂಕಗಳ ಮುನ್ನಡೆಯಲ್ಲಿದೆ. ಫಲಿತಾಂಶ ಇನ್ನೂ ಕೂಡ ಅಚ್ಚಂಚಲೆ ಆಗಿದೆ. ವಿಜಯ ಲಕ್ಷ್ಮಿಯ ಸಲಹೆಗಳು, ಸೂಚನೆಗಳು ಅಥವಾ ಮತ್ತೆ ತಮ್ಮ ಉತ್ತರ ನೀಡಕಾಯದ ಸಾಲುಗಳ ಮುಖೇನ ಅನೇಕ ಅಂಕಗಳನ್ನು ಗಳಿಸಿ ಇದೀಗ ಅಂತರ 2-1 ನಿಂತಿದೆ. 34-32. Unpredictable final match of under-17 football. ಹೊರಭಾಗದಲ್ಲಿ ಮಳೆ, ಒಳಭಾಗದಲ್ಲಿ ಬೆಂಕಿ. ಮಂಗಳೂರು ಚಿಕ್ಕಮಗಳೂರು ನಡುವೆ ಸಮರ ಮುಂದುವರಿಯುವ ವೇಳೆಯಲ್ಲಿ ಈ ನಡುವೆ ಅಂಕಗಳ ಗೋಲಾಗಿದೆ. ಅಂಕಗಳ ಚಿಕ್ಕಮಗಳೂರು ಬೆನ್ನಟ್ಟಿ ಬರ್ತಾ ಇದೆ. 33-34. 34-33 ರಾಮಕುಂಜದ 17ರ ವಯೋಮಾನದ ಕಬಡ್ಡಿ ಪಂದ್ಯಾಟದ ಅಂಕಣ ತಗನೆ ಉಳಿದಾಗ ಎಸ್ ಕದನ ರೋಚಕ ಅನುಭವಗಳ ನಂತರವಾಗಿದೆ. Bonus given on point here to Sonic with 35-33. That is really good, but that is a clever team of the rider. Really great ride by the Swaraj of Chikkamagaluru. 1 point. Ratika ಕೇವಲ 20 ಮಾತ್ರ ಮಂಗಳೂರು ಅಂಕಣದಲ್ಲಿ ಕಾಣಬಹುದಾಗಿದೆ. ಸಂಪಾದ ಮಾಡಿ ನಡೆದ ಬಿಸಿ ಬಿಸಿಯಾದ ಕಬಡ್ಡಿ. 35-34 and bonus 36-34. ಸತತವಾದಂತಹ ದಾಳಿಗಳನ್ನು ಬಿರುಗಾಳಿಯಾದ ಬಸವ ಪಂದ್ಯ ಆಲ್ ಔಟ್ ಆಗಿದೆ. 38-36. ರೈಟ್. 36-38. ಕೊಟ್ಟಿಲ್ಲ. ಪಂದ್ಯ ಆರಂಭಗೊಂಡಿದೆ. ಬಹಳಷ್ಟು ರೋಚಕವಾದಂತಹ ಪಂದ್ಯಕ್ಕೆ ಅಂತಿಮ ಹಂತಗಳಲ್ಲಿ ಗೆಲುವಿನ ಔಪಚಾರಿಕತೆಯಾಗಿದೆ. And of course, bonus plus 2. 41 plus 42 36. ಮುನ್ನಡೆಯಲ್ಲಿ ಚಿಕ್ಕಮಗಳೂರು. 2 points. 38-42. ಇವರ ಬಂದರ ಸಾಧನ ಬಸವರಾಜ. ಚಿಕ್ಕಮಗಳೂರು ಜಿಲ್ಲಾ ತಂಡಕ್ಕಾಗಿ ಫೈನಲ್ ಕದನದಲ್ಲಿ ಬಿರುಗಾಳಿ ಎತ್ತಿಸುವಂತಹ ಬಸವ 4 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಫೈನಲ್ ಕದನವಿದೆ. ನಿಮಿಷಗಳು ಕಡಿಮೆಯಾಗುತ್ತಾ improvisation of last 4 minutes. 4 ನಿಮಿಷಗಳ ಅವಧಿಯಲ್ಲಿ ಕದನ 44-38. Bonus with a point. 44. Cool. 44-40 ಆತಿಥೇಯ ಹಿನ್ನಡೆಯಲ್ಲಿ ಅತಿಥಿ ತಂಡ ಮುನ್ನಡೆಯಲ್ಲಿ. ಉಳಿದಿರುವಂತಹ ಸಮಯದಲ್ಲಿ ಪಂದ್ಯ ಹಿಡಿದಿರುವಂತಹ ಯೋಚಿತ ಕಬಡ್ಡಿಯನ್ನು ಆಡಬೇಕಾಗಿದೆ. ಮರಳಿ ಬರಬಹುದೇ ದಕ್ಷಿಣ ಕನ್ನಡ. ಅಧಿಯಲ್ಲಿ ತಾಕತ್ತಿದೆ. ಅಂಕತನವಲ್ಲ ಚಾಕ್ಯತೆ ಇದೆ. 4-4 ಅಂಕಗಳ ನಂತರದಲ್ಲಿ ತಂದಿದೆ. ಮತ್ತೆ ಗಡಿವರಿಯಾದ ಬಸವ. ಸಾಮಾನ್ಯ ವರ್ಷಗಳು ಶಿಕ್ಷಣದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಶ್ರೀ
ಈ ವಿಶೇಷ ವ್ಯಕ್ತಿಯನ್ನು ಪುರಸ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಲಕ್ಷ್ಮೀನಾರಾಯಣ ಸರ್. ಪಂದ್ಯದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಲಕ್ಷ್ಮೀನಾರಾಯಣ ರಾವ್ ಇವರು ಸತ್ಕರಿಸ್ತಾ ಇದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ಅತ್ಯಂತ ಖುಷಿ ಕೊಟ್ಟಿದೆ, ಅತ್ಯಂತ ಸಂತೋಷ ಕೊಟ್ಟಿದೆ. ನಮ್ಮ ಸಂಸದರು ಬರುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದೀರಿ, ಕೃತಜ್ಞತೆಗಳು ಸರ್. 47-41 6 ಅಂಕಗಳ ಮುನ್ನಡೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳು ಅಂತರ 6 ಆಗಿದೆ. 2 ನಿಮಿಷಗಳಲ್ಲಿ ಮಂಗಳೂರಿಗೆ ಮರಳಲು ಅವಕಾಶ ಖಂಡಿತವಾಗಿ ವೀಕ್ಷಕರ ಹೆಚ್ಚಿನ ಸಂಖ್ಯೆ ಮಠದಲ್ಲಿ ಸ್ವಲ್ಪ ನಿರಾಶೆ ಇದೆ. ಇದು ಕೂಡ ಅಂತಿಮವಾಗಿ ಯಾರು ಗೆದ್ದರೂ ಕೂಡ ಕಬಡ್ಡಿ ಗೆಲ್ಲಬೇಕಾಗಿದೆ. 47-42 5 ಅಂಕಗಳಂತರಲ್ಲಿ ಸೂಪರ್ ಟೆಂಡರ್ ಆಗಿದೆ. ರಾಮಕುಂಜದ ಪ್ರತಿಯೊಬ್ಬ ಪ್ರೇಕ್ಷಕನ ನಿಲುವು ದಕ್ಷಿಣ ಕನ್ನಡದ ಪರವಾಗಿದ್ರೆ ಮುನ್ನಡೆಯಲ್ಲಿದೆ ಚಿಕ್ಕಮಗಳೂರು. ಏನಾಗಲಿದೆ ಪಂದ್ಯ? 47-42 really already called 2 minutes. Man should enter the control of Chikmagaluru and Gorabai. ಕಾರ್ಯಕ್ರಮದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೊಳಿಸುವ Last minute of the match. 48-43 48-43 60 ಸೆಕೆಂಡ್ಗಳು ಉಳಿಕೆಯಾಗಿರುವಂತಹ ಈ ಪಂದ್ಯದಲ್ಲಿ ಇನ್ನೇನು ಸೆಕೆಂಡ್ಗಳು ಕಡಿಮೆಯಾಗಿ ಬಿಸಿಲು ದೊಡ್ಡ ಬಿಸಿಲು ಬರುವ ವೇಳೆಯ ಸಮಯ ಆಗಮನವಾಗುತ್ತಾ ಇದೆ. ಸಭಾಂಗಣದ ಎಲ್ಲ ಸ್ವಯಂ ಸೇವಕರು ಸಿದ್ಧರಾಗಬೇಕು. SRK ಟೀಮ್ ರೆಡಿ ಇದ್ದಾರೆ. ಈ ಮ್ಯಾಚ್ ಮುಗಿದ ತಕ್ಷಣ ಮ್ಯಾಟ್ ತೆಗೀಲಿಕ್ಕಿದೆ, ಅಲ್ಲಿ ಕುರ್ಚಿಗಳನ್ನು ಜೋಡಿಸುವಂತ ಕೆಲಸ ಇದೆ. ಸಬ್ಸ್ಟಿಟ್ಯೂಷನ್ ಆಗಿ ಬಂದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ಕೆಲವು ಸೆಕೆಂಡ್ಗಳು ಬಾಕಿರುವ ವೇಳೆಯಲ್ಲಿ ವೇದಿಕೆಯ ಎಲ್ಲ ಸ್ವಯಂ ಸೇವಕರು ಕೂಡ ತಯಾರಾಗಬೇಕು. ಇನ್ನು 2 ನಿಮಿಷದಲ್ಲಿ ಮ್ಯಾಚ್ ಮುಗಿಯುತ್ತದೆ. 48-45ರಲ್ಲಿ 3 ಅಂಕಗಳ ಅಂತರ ಪಂದ್ಯವಿದೆ. ಇನ್ನೇನು ಸಮಯ ಕಳೆದುಕೊಳ್ಳುವಂತಹ ಯೋಜನೆಯಲ್ಲಿ ಚಿಕ್ಕಮಗಳೂರು leading in 3 points and only seconds are remaining in the last match of the event.